ಹಾಯ್ ಫ್ರೆಂಡ್ಸ್, ಸ್ಯಾಂಡಲ್ವುಡ್ನಲ್ಲಿ ಪ್ರೀತಿಸಿ ಮದುವೆಯಾದ ನಟ ನಟಿಯರು ಯಾರು? ಅಭಿಮಾನಿಗಳಿಗೆ ಶಾಕ್ ನೀಡಿದ ಮದುವೆ ಯಾರದ್ದು? ದೀರ್ಘಕಾಲ ಪ್ರೀತಿಸಿದ್ದ ನಟ ನಟಿ ಯಾರು? ಸೀಕ್ರೆಟ್ ಆಗಿ ಲವ್ ಮಾಡಿ ಮದುವೆ ಆದವರು ಯಾರು? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಶಂಕರ್ ನಾಗ್, ಅರುಂಧತಿ. ಕನ್ನಡ ಚಿತ್ರರಂಗದ ದಿಕ್ಕು ಬದಲಿಸಿದ ಮೇರು ನಟ ಈ ಶಂಕರ್ ನಾಗ್. ಅದೇ ರೀತಿ ಅರುಂಧತಿ ಕೂಡ ಸಿನಿರಂಗದಲ್ಲಿ ತೊಡಗಿಸಿಕೊಂಡಿದ್ರು. 1974ರಲ್ಲಿ ಇವರಿಬ್ಬರು ಪರಸ್ಪರ ಭೇಟಿಯಾದ್ರು. ಜೊತೆಯಾಗಿ ನಟಿಸುತ್ತಿದ್ದ ಇಬ್ಬರ ನಡುವೆ ಪ್ರೀತಿಯಾಯ್ತು. ಬಳಿಕ 6 ವರ್ಷಗಳ ಕಾಲ ಪ್ರೀತಿಸಿದ ಈ ಜೋಡಿ 1980ರಲ್ಲಿ ಮದುವೆ ಆದ್ರು. ಆದ್ರೆ ಮದುವೆ ಆದ 10 ವರ್ಷಗಳ ಬಳಿಕ ಶಂಕರ್ ನಾಗ್ ಅಪಘಾತದಲ್ಲಿ ಬಾರದೂರಿಗೆ ಹೊರಟೋದ್ರು. ವಿಷ್ಣುವರ್ಧನ್, ಭಾರತಿ. ಸಾಹಸ ಸಿಂಹ ವಿಷ್ಣುವರ್ಧನ್ ಹಾಗೂ ನಟಿ ಭಾರತಿ ಜೋಡಿ ಕನ್ನಡ ಚಿತ್ರರಂಗದ ಫೇಮಸ್ ಜೋಡಿಗಳಲ್ಲಿ ಒಂದು. ಜೊತೆಯಾಗಿ ನಟಿಸುತ್ತಿದ್ದ ಇವರ ನಡುವೆ ಪ್ರೀತಿ ಬೆಳೆದು 1975ರ ಫೆಬ್ರವರಿ 27ರಂದು ಮದುವೆ ಬಂಧನಕ್ಕೆ ಕಾಲಿಟ್ರು. ಈ ಜೋಡಿ ಒಂದೇ ರೂಪ, 2 ಗುಣ, ದೇವರ ಗುಡಿ, ರಹಸ್ಯ ರಾತ್ರಿ, ಬಂಗಾರದ ಜಿಂಕೆ, ಮಕ್ಕಳ ಭಾಗ್ಯ ಚಿತ್ರಗಳಲ್ಲಿ ಒಟ್ಟಿಗೆ ಬಣ್ಣ ಹಚ್ಚಿದ್ರು. ದಂಪತಿಗೆ ಮಕ್ಕಳಿಲ್ಲದ ಕಾರಣ ಇಬ್ಬರು ಹೆಣ್ಮಕ್ಕಳನ್ನು ದತ್ತು ಪಡೆದಿದ್ರು. ವಿಷ್ಣುದಾದ 2009ರಲ್ಲಿ ಹೃದಯಾಘಾತದಿಂದ ವಿಧಿವಶರಾದ್ರು. ಅಂಬರೀಶ್, ಸುಮಲತಾ. ರೆಬಲ್ ಸ್ಟಾರ್ ಅಂಬರೀಶ್ ಹಾಗೂ ಸುಮಲತಾ ಲವ್ ಸ್ಟೋರಿ ತುಂಬಾ ರೋಚಕವಾಗಿದೆ. ಆಂಧ್ರ ಮೂಲದವರಾದ ಸುಮಲತಾ ಸಿನಿಮಾಗಳ ಮೂಲಕ ಅಂಬರೀಶ್ಗೆ ಹತ್ತಿರವಾದ್ರು. ಆಹುತಿ ಸಿನಿಮಾದಲ್ಲಿ ಇಬ್ಬರು ಒಟ್ಟಿಗೆ ನಟಿಸಿದ್ರು. ಇಲ್ಲಿಂದ ಇಬ್ಬರ ಫ್ರೆಂಡ್ಶಿಪ್ ಬೆಳೀತು. ನಂತರದಲ್ಲಿ ಇವರ ನಡುವೆ ಪ್ರೀತಿ ಚಿಗುರೊಡಿತು. ಕನ್ನಡದ ಖ್ಯಾತ ಜೋಡಿಗಳಲ್ಲಿ ಇವರದ್ದು ಒಂದಾಗಿತ್ತು. 1991ರಲ್ಲಿ ಅಂಬರೀಶ್ ಮತ್ತು ಸುಮಲತಾ ಮದುವೆ ಆದ್ರು. ಫುಲ್ ಜಾಲಿಯಾಗಿದ್ದ ಅಂಬರೀಶ್ 39ನೇ ವಯಸ್ಸಿನಲ್ಲಿ ಮದುವೆ ಆಗಿ ಸಂಸಾರದ ಬಂಧನಕ್ಕೆ ಒಳಪಟ್ರು. ಡಾರ್ಲಿಂಗ್ ಕೃಷ್ಣ, ಮಿಲನಾ ನಾಗರಾಜ್. ನಟ ಡಾರ್ಲಿಂಗ್ ಕೃಷ್ಣ ಮತ್ತು ನಟಿ ಮಿಲನಾ ನಾಗರಾಜ್ ಸ್ಯಾಂಡಲ್ವುಡ್ನ ಲವ್ ಬರ್ಡ್ಸ್. ಇವರು ನಮ್ ದುನಿಯಾ ನಮ್ ಸ್ಟೈಲ್ ಸಿನಿಮಾದಲ್ಲಿ ಒಟ್ಟಿಗೆ ನಟಿಸಿದ್ರು. ಇದಾದ್ಮೇಲೆ ಬರೋಬ್ಬರಿ 7 ವರ್ಷಗಳ ಕಾಲ ಲವ್ ಮಾಡಿದ್ರು. ಲವ್ ಮಾಕ್ಟೇಲ್ ಸಿನಿಮಾದಲ್ಲಿ ಒಟ್ಟಿಗೆ ನಟಿಸಿದ್ರು. ಆ ಸಿನಿಮಾ ಭರ್ಜರಿಯಾಗಿ ಹಿಟ್ ಆಯ್ತು. 2021ರಲ್ಲಿ ಪ್ರೇಮಿಗಳ ದಿನದಂದೇ ಇವರು ಸಪ್ತಪದಿ ತುಳಿದ್ರು. ನಂತರವೂ ಜೊತೆಯಾಗಿ ಹಲವು ಸಿನಿಮಾಗಳನ್ನು ಮಾಡಿದ್ರು. ಈಗಲೂ ಮಾಡ್ತಿದ್ದಾರೆ. ಮೇಘನಾ ರಾಜ್, ಚಿರಂಜೀವಿ ಸರ್ಜಾ. ಮೇಘನಾ ರಾಜ್ ಮತ್ತು ಚಿರಂಜೀವಿ ಸರ್ಜಾ ಮೊದಲು ಆಟಗಾರ ಸಿನಿಮಾದಲ್ಲಿ ಜೊತೆಯಾಗಿ ಕೆಲಸ ಮಾಡಿದ್ರು. ಇದಾದ್ಮೇಲೆ ಸುಮಾರು 10 ವರ್ಷಗಳ ಕಾಲ ಇಬ್ಬರು ಸ್ನೇಹಿತರಾಗಿದ್ರು. 2018ರಲ್ಲಿ ಇಬ್ಬರು ಅದ್ದೂರಿಯಾಗಿ ಸಪ್ತಪದಿ ತುಳಿದ್ರು. ಆದ್ರೆ 2020ರಲ್ಲಿ ಚಿರಂಜೀವಿ ಸರ್ಜಾ ಹೃದಯಾಘಾತಕ್ಕೆ ಬಲಿಯಾದ್ರು. ಪುನೀತ್ ರಾಜ್ಕುಮಾರ್, ಅಶ್ವಿನಿ. ಪುನೀತ್ ರಾಜ್ಕುಮಾರ್ ಮತ್ತು ಅಶ್ವಿನಿ ಅವರದ್ದು ಸುಂದರವಾದ ಪ್ರೇಮ ಕತೆ. ಪುನೀತ್ಗೆ ಓರ್ವ ಕಾಮನ್ ಫ್ರೆಂಡ್ ಮೂಲಕ ಚಿಕ್ಕಮಗಳೂರು ಮೂಲದ ಅಶ್ವಿನಿ ಪರಿಚಯವಾಯಿತು. ಇದಾದ್ಮೇಲೆ ಪುನೀತ್ ಮತ್ತು ಅಶ್ವಿನಿ ಇಬ್ಬರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆದ್ರು. 8 ತಿಂಗಳ ಸ್ನೇಹದ ಬಳಿಕ ಅಶ್ವಿನಿಗೆ ಪುನೀತ್ ರಾಜ್ಕುಮಾರ್ ಪ್ರಪೋಸ್ ಮಾಡಿದ್ರು. ಕೂಡಲೇ ಅಶ್ವಿನಿಯು ಒಪ್ಪಿದ್ರು. 1999ರಲ್ಲಿ ಇಬ್ಬರು ಸಪ್ತಪದಿ ತುಳಿದು ದಾಂಪತ್ಯ ಜೀವನಕ್ಕೆ ಕಾಲಿಟ್ರು. ಆದ್ರೆ 2021ರಲ್ಲಿ ಪುನೀತ್ ಹೃದಯಾಘಾತದಿಂದ ಬಾರದೂರಿಗೆ ಹೊರಟೋದ್ರು. ವಸಿಷ್ಠ ಸಿಂಹ, ಹರಿಪ್ರಿಯಾ. ಟಗರು ಸಿನಿಮಾದ ಚಿಟ್ಟೆ ಖ್ಯಾತಿಯ ವಸಿಷ್ಠ ಸಿಂಹ ಮತ್ತು ಹರಿಪ್ರಿಯಾ ಕೂಡ ಪ್ರೀತಿಸಿ ಮದುವೆಯಾಗಿದ್ದಾರೆ. 6 ವರ್ಷಗಳಿಂದ ಫ್ರೆಂಡ್ಸ್ ಆಗಿದ್ದ ಇವರ ನಡುವೆ ಬರುತ್ತಾ ಪ್ರೀತಿ ಚಿಗುರಿತ್ತು. 2023ರಲ್ಲಿ ಈ ಜೋಡಿ ಹಸೆಮಣೆ ಏರಿ ಹೊಸ ಜೀವನಕ್ಕೆ ಕಾಲಿಟ್ಟಿದೆ. ದಿಗಂತ್, ಐಂದ್ರಿತಾ ರೈ. ಮನಸಾರೆ ಮತ್ತು ಪಾರಿಜಾತ ಸಿನಿಮಾದಲ್ಲಿ ಒಟ್ಟಾಗಿ ನಟಿಸಿದ್ದ ಜೋಡಿ ದಿಗಂತ್ ಮತ್ತು ಐಂದ್ರಿತಾ ರೇ. ಇವರಿಬ್ಬರ ನಡುವೆ ಆಗಾಗಲೇ ಪ್ರೀತಿಯಾಗಿತ್ತು. ಸುಮಾರು 9 ವರ್ಷಗಳ ಕಾಲ ಪ್ರೀತಿಸಿದ್ದ ಈ ಜೋಡಿ 2018ರಲ್ಲಿ ಮದುವೆ ಆಗಿತ್ತು. ಇಂದಿಗೂ ಇಬ್ಬರು ಖುಷಿಯಾಗಿ ಇದ್ದಾರೆ. ಯಶ್, ರಾಧಿಕಾ ಪಂಡಿತ್. ಯಶ್ ಮತ್ತು ರಾಧಿಕಾ ನಂದಗೋಕುಲ ಸೀರಿಯಲ್ ಮೂಲಕ ಪರಿಚಿತರಾದ್ರು. ಇಬ್ಬರು ಒಂದು ಟೈಮಲ್ಲಿ ತುಂಬಾ ಸ್ಟ್ರಗಲ್ ಮಾಡಿದ್ರು. ಇದೇ ಕಾರಣಕ್ಕೋ ಏನೋ ಇಬ್ಬರು ಹತ್ತಿರವಾದ್ರು, ಫ್ರೆಂಡ್ಸ್ ಆದ್ರು. ಬರುತ್ತಾ ಫ್ರೆಂಡ್ಶಿಪ್ ಲವ್ಗೆ ತಿರುಗ್ತು. ಆದ್ರೆ ಈ ಜೋಡಿ ತಮ್ಮ ಪ್ರೀತಿಯ ಬಗ್ಗೆ ಎಲ್ಲೂ ಹೇಳಿಕೊಳ್ಳಿಲ್ಲ, ಸೀಕ್ರೆಟ್ ಆಗಿ ಇಟ್ಟಿದ್ರು. ಯಶ್ ಸ್ಯಾಂಡಲ್ವುಡ್ ನಲ್ಲಿ ರಾಕಿಂಗ್ ಸ್ಟಾರ್ ಆಗಿ ಮಿಂಚಿದ್ರು. ಅದೇ ರೀತಿ ರಾಧಿಕಾ ಸ್ಯಾಂಡಲ್ವುಡ್ ಸಿಂಡ್ರೆಲಾ ಅಂತ ಕರೆಸಿಕೊಂಡ್ರು. ಇಷ್ಟೆಲ್ಲ ಆದ್ಮೇಲೆ ಈ ಜೋಡಿ ತಮ್ಮ ಪ್ರೀತಿಯ ಬಗ್ಗೆ ಘೋಷಿಸಿಕೊಂಡ್ರು. 2016ರಲ್ಲಿ ಯಶ್ ಮತ್ತು ರಾಧಿಕಾ ಮದುವೆ ಆಗಿ ನವಜೀವನಕ್ಕೆ ಕಾಲಿಟ್ರು.
ಅನಂತ್ ನಾಗ್, ಗಾಯತ್ರಿ. ಕನ್ನಡದ ಸಹಜ ನಟರಲ್ಲಿ ಫೇಮಸ್ ಅಂದ್ರೆ ಅದು ಅನಂತ್ ನಾಗ್. ಇವರಿಗೆ ಸಹ ನಟಿಯಾಗಿದ್ದ ಗಾಯತ್ರಿ ಅವರ ಮೇಲೆ ಪ್ರೀತಿಯಾಗಿತ್ತು, ಆದ್ರೆ ಹೇಳ್ಕೊಂಡಿರ್ಲಿಲ್ಲ. ಗಾಯತ್ರಿ ಅನಂತ್ ನಾಗ್ಗಿಂತ 14 ವರ್ಷ ಚಿಕ್ಕವರಾಗಿದ್ರು. ಒಂದಿನ ಶೂಟಿಂಗ್ ವೇಳೆ ಕಾರಲ್ಲಿ ಹೋಗುವಾಗ ಸಡನ್ ಆಗಿ ಅನಂತ್ ನಾಗ್ ಮದುವೆ ಆಗುವಂತೆ ಪ್ರಪೋಸ್ ಮಾಡ್ಬಿಟ್ರು. ಗಾಯತ್ರಿ ಕೂಡ ಅನಂತ್ ನಾಗ್ ಪ್ರಪೋಸಲ್ ಒಪ್ಪಿಕೊಂಡ್ರು. ಇಬ್ಬರು ಮದುವೆ ಆಗಿದ್ದು ಇಂದಿಗೂ ಹ್ಯಾಪಿಯಾಗಿದ್ದಾರೆ. ನೆನಪಿರಲಿ ಪ್ರೇಮ್, ಜ್ಯೋತಿ. ಪ್ರೇಮ್ ತುಂಬಾ ಕಷ್ಟದಲ್ಲಿದ್ದಾಗ ಅವರ ಜೀವನಕ್ಕೆ ಗೆಳತಿಯಾಗಿ ಬಂದವರು ಈ ಜ್ಯೋತಿ. ನಂತರದಲ್ಲಿ ಜ್ಯೋತಿಯೇ ಖುದ್ದು ತಮ್ಮ ಪ್ರೀತಿಯ ಬಗ್ಗೆ ಪ್ರೇಮ್ ಬಳಿ ಹೇಳ್ಕೊಂಡ್ರು. ಪ್ರೇಮ್ ಮನೆಯಲ್ಲಿ ಕಷ್ಟ ಇದ್ದಿದ್ರಿಂದ ಮೊದಲಿಗೆ ಒಪ್ಪಿರ್ಲಿಲ್ಲ, ಆದ್ರೆ ನಂತರದಲ್ಲಿ ಇಬ್ಬರ ಪ್ರೀತಿ ಗಾಢವಾಗಿ ಬೆಳೀತು. 2000ನೇ ಇಸವಿಯಲ್ಲಿ ಇಬ್ಬರು ಗಣೇಶನ ಪುಟ್ಟ ದೇವಸ್ಥಾನವೊಂದರಲ್ಲಿ ಕದ್ದು ಮುಚ್ಚಿ ಮದುವೆ ಆದ್ರು. ಮನೆಯವರು ಮದುವೆಯಲ್ಲಿ ಭಾಗಿಯಾಗಿರ್ಲಿಲ್ಲ. ಈಗಲೂ ದಂಪತಿ ಖುಷಿಯಾಗಿದ್ದಾರೆ. ರಕ್ಷಿತಾ ಪ್ರೇಮ್. ಸ್ಯಾಂಡಲ್ವುಡ್ ನಲ್ಲಿ ನಟ, ನಿರ್ದೇಶಕನಾಗಿ ಮಿಂಚುತ್ತಿದ್ದ ಪ್ರೇಮ್ಗೆ ಕ್ರೇಜಿ ಕ್ವೀನ್ ರಕ್ಷಿತಾ ಮೇಲೆ ಪ್ರೀತಿಯಾಗಿತ್ತು. ಪ್ರೇಮ್ಗೆ ಯಾವುದೇ ದುರಭ್ಯಾಸ ಇಲ್ಲದ ಕಾರಣಕ್ಕೆ ರಕ್ಷಿತಾಗೂ ಪ್ರೇಮ್ ಇಷ್ಟ ಆಗಿದ್ರು. ನಂತರ ಮನೆಯವರಿಗೂ ವಿಷಯ ಗೊತ್ತಾಯ್ತು. ಎಲ್ಲರ ಒಪ್ಪಿಗೆ ತಗೊಂಡು ದಂಪತಿ 2007ರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು. ತರುಣ್ ಸುಧೀರ್, ಸೋನಲ್ ಮೊಂಟೇರೊ. ಕಳನಟ ಸುಧೀರ್ ಮಗ ತರುಣ್ ಸುಧೀರ್ ಖ್ಯಾತ ನಿರ್ದೇಶಕರಾಗಿದ್ದಾರೆ. ರಾಬರ್ಟ್ ಸಿನಿಮಾ ಶೂಟಿಂಗ್ ವೇಳೆ ನಟಿ ಸೋನಲ್ ಮೊಂಟೇರೊ ಜೊತೆ ಫ್ರೆಂಡ್ಶಿಪ್ ಬೆಳೀತು. ಇದಾದ್ಮೇಲೆ ಇಬ್ಬರು ತುಂಬಾ ಕ್ಲೋಸ್ ಆಗಿ ಅದು ಪ್ರೀತಿಗೆ ತಿರುಗ್ತು. ಇದೇ ವರ್ಷ ಅಂದ್ರೆ 2024ರಲ್ಲಿ ಎಲ್ಲರ ಒಪ್ಪಿಗೆ ತಗೊಂಡು ದಂಪತಿ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಗಣೇಶ್, ಶಿಲ್ಪಾ. ಗಣೇಶ್ ಕಾಮಿಡಿ ಟೈಮಲ್ಲಿ ಕೆಲಸ ಮಾಡ್ತಿದ್ದಾಗ ಶಿಲ್ಪಾ ಪರಿಚಯವಾಯ್ತು. ನಂತರದಲ್ಲಿ ಇಬ್ಬರು ಫ್ರೆಂಡ್ಸ್ ಆದ್ರು. ಸಾಲು ಸಾಲು ಸಿನಿಮಾ ಮೂಲಕ ಗಣೇಶ್ ಗೋಲ್ಡನ್ ಸ್ಟಾರ್ ಆದ್ರು. ಇಬ್ಬರ ನಡುವೆ ಪ್ರೀತಿ ಮೊಳಕೆಯೊಡೆಯಿತು. 2008ರಲ್ಲಿ ಗಣೇಶ್ ಮತ್ತು ಶಿಲ್ಪಾ ಸೀಕ್ರೆಟ್ ಆಗಿ ಮದುವೆ ಆಗಿ ಫ್ಯಾನ್ಸ್ಗೆ ದೊಡ್ಡ ಶಾಕ್ ಕೊಟ್ರು. ದಂಪತಿ ಈಗ ಫುಲ್ ಹ್ಯಾಪಿ ಆಗಿದ್ದಾರೆ. ಉಪೇಂದ್ರ, ಪ್ರಿಯಾಂಕಾ. ಕನ್ನಡ ಚಿತ್ರರಂಗದ ರಿಯಲ್ ಸ್ಟಾರ್ ಹೀರೋ, ರಿಯಲ್ ಡೈರೆಕ್ಟರ್ ಅಂದ್ರೆ ಅದು ಉಪೇಂದ್ರ. ಇವರು ಪ್ರೀತಿ ಪ್ರೇಮ ಪುಸ್ತಕದ ಬದನೆಕಾಯಿ ಅಂತ ಹೇಳ್ಕೊಂಡೇ ದೊಡ್ಡ ಅಭಿಮಾನಿ ಬಳಗ ಕಟ್ಟಿದವರು. ಆದ್ರೆ ಕೊನೆಗೆ ಇವರೇ ನಟಿ ಪ್ರಿಯಾಂಕಾ ಜೊತೆ ಪ್ರೀತಿಯಲ್ಲಿ ಬಿದ್ದು ಬಿಟ್ರು. H2O ಸಿನಿಮಾದ ಚಿತ್ರೀಕರಣದ ಸಂದರ್ಭದಲ್ಲಿ ಇವರಿಬ್ಬರ ನಡುವೆ ಪ್ರೀತಿ ಚಿಗುರೊಡೆದಿತ್ತು. ಆದ್ರೂ ಗುಟ್ಟಾಗಿ ಇಟ್ಟಿದ್ರು. ದೂರದ ಕೋಲ್ಕತ್ತಾದಲ್ಲಿ ಕುಟುಂಬಸ್ಥರ ಸಮ್ಮುಖದಲ್ಲಿ ಉಪೇಂದ್ರ ಸಡನ್ ಆಗಿ ಮದುವೆ ಆಗಿದ್ರು. ಈ ಮೂಲಕ ಅಭಿಮಾನಿಗಳಿಗೆ ಶಾಕ್ ನೀಡಿದ್ರು. ಶ್ರೀಮುರಳಿ, ವಿದ್ಯಾ. ಶ್ರೀಮುರಳಿ ಕಾಲೇಜಿಗೆ ಹೋಗುವಾಗಲೇ ಜೂನಿಯರ್ ಆಗಿದ್ದ ವಿದ್ಯಾರನ್ನು ಇಷ್ಟಪಟ್ಟಿದ್ರು. ಪ್ರಪೋಸ್ ಕೂಡ ಮಾಡಿದ್ರು. ಇಬ್ಬರು ಡೀಪ್ ಪ್ರೀತಿಯಲ್ಲಿ ಮುಳುಗಿದ್ರು. ಕಾಲೇಜೆಲ್ಲ ಮುಗಿದ ಬಳಿಕ ಮನೆಯಲ್ಲಿ ವಿಷಯ ತಿಳಿಸಿದ್ರು. ಮೊದಲಿಗೆ ವಿರೋಧ ವ್ಯಕ್ತವಾದ್ರು. 2008ರಲ್ಲಿ ಎಲ್ಲರೂ ಒಪ್ಪಿಗೆ ಸೂಚಿಸಿದ್ರು. ಮುರಳಿ, ವಿದ್ಯಾ ಹೊಸ ಜೀವನಕ್ಕೆ ಕಾಲಿಟ್ರು. ಫ್ರೆಂಡ್ಸ್, ಇದು ಸ್ಯಾಂಡಲ್ವುಡ್ ನಲ್ಲಿ ಪ್ರೀತಿಸಿ ಮದುವೆಯಾದ ನಟ ನಟಿಯರ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಇವರ ಬಗ್ಗೆ ನಿಮಗೇನ್ ಅನ್ಸುತ್ತೆ? ಇವರಲ್ಲಿ ಯಾರ ಜೋಡಿ ನಿಮಗೆ ಇಷ್ಟ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.